ಸರ್ ಈಗೆಲ್ಲ ಟ್ರೆಂಡು ಸೋಷಿಯಲ್ ಮೀಡಿಯಾದೇ ನಡೀತಾ ಇರುತ್ತೆ. ಆದ್ರೂ ಕೂಡ 35 ವರ್ಷದ ಹಿಂದೆ ಹೋಗಿ ಹೇಳ್ತಾರೆ. ಶಾಂತಿ ಕ್ರಾಂತಿ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಪ್ಯಾನ್ ಇಂಡಿಯಾ ಫಾದರ್ ಅಂತ ಹೇಳ್ತಾರೆ. ಶಾಂತಿ ಕ್ರಾಂತಿ ಮೂವಿ ಬಂದಾಗ ನೀವು ಹುಟ್ಟಿರೋದು ಇಲ್ಲ 91 90 ಅದಾದ್ಮೇಲೆ ನೀವು ಹುಟ್ಟಿರ್ಲಿಲ್ಲ ಆಗ. ಶಾಂತಿ ಕ್ರಾಂತಿ ಬಗ್ಗೆ ಈಗ ಮಾತಾಡ್ತಾರಲ್ಲ, ಅದ್ರ ಬಗ್ಗೆ ಎಷ್ಟು ಖುಷಿ ಆಗುತ್ತೆ. ಅದು ಅವ್ರು ಮಾಡಿರೋ ಸಾಹಸ ಲೆಜೆಂಡ್ಸ್ ಸಾಧನೆ ಲೆಜೆಂಡ್ಸ್ ಒಂದೇ ಪದ ಲೆಜೆಂಡ್ಸ್ ಆಗಿದ್ಮೇಲೆ ಅದು ಮುಗೀತು. ಹ್ಮ್ ಅವ್ರ ಸಿನಿಮಾಗಳೇ ಈ ತರ ಮಾತಾಡ. ಸೊ ಅದನ್ನ ನಾವು ಬಂದು ಆಸ್ ಅ ಫ್ಯಾನ್ ಆಗಿ ಅದು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇವತ್ತು ಜನ ಅದ್ರ ಬಗ್ಗೆ ಮಾತಾಡಿದ್ಮೇಲೆ ನಾವು ಬೇರೆ ಬೇರೆ ರೀತಿಯಲ್ಲಿ ನೋಡಿ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೂ ಕಾಣಿಸ್ತು ಸಿನಿಮಾ. ವೆರಿ ಹ್ಯಾಪಿ ಅಬೌಟ್ ಇಟ್, ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಒಂದ್ ಕಡೆ ಮುದೋಳ್ ಮೂವಿ ರಿಲೀಸ್ ಆಗ್ಲಿ ಅಂತ ಕಾಯ್ತಾ ಇದ್ರೆ, ಒಂದ್ ಕಡೆ ಅಪ್ಪನ್ ಮೂವಿ ರಿಲೀಸ್ ಆಗ್ಲಿ ಅಂತ ಕಾಯ್ತಾ ಇದಾರೆ. ಇನ್ನೂ ಖುಷಿ. ಇಮ್ಯಾಜಿನ್ ಮಾಡ್ಕೊಂಡ್ರೆ ಹೇಗಿರುತ್ತೆ ಥಿಯೇಟರ್ ಅಲ್ಲಿ ಇಬ್ರು ಫಿಲಂ ಒಟ್ಟಿಗೆ. ಚಾನ್ಸೇ ಇಲ್ಲವಾ, ನಾವು ಯಾಕೆ ಸುಮ್ಮನೆ ರಿಸ್ಕ್. ನಮ್ಗೆ ಖುಷಿ ಅವ್ರಿಗೆ, ಅವ್ರ ಪ್ರೌಢ ಅದು ವಿಚಾರ. ಬೇಡ ಬಟ್ ಒಟ್ಟಿಗೆ ರಿಲೀಸ್ ಮಾಡಿ ನಾನೇ ಆ ಸಿನಿಮಾ ನೋಡ್ತಿದ್ದೆ, ನಾನೇ ನನ್ನ ಸಿನಿಮಾ ನೋಡಲ್ಲ. ಸರಿ ಸರ್, ಆ ಸಿನಿಮಾ ರಿಲೀಸ್ ಆಗುವಂತ ಸಾಧ್ಯತೆ ಇಲ್ಲ, ಏನಾದ್ರು ಇದೆಯಾ? ಮಾಹಿತಿ ನಮ್ ಚಿಕ್ಕಪ್ಪ ಏನ್ ಕೊಟ್ರು ಅದೇ ಫೈನಲ್ ಮಾಹಿತಿ ಸದ್ಯಕ್ಕೆ. ನೆಕ್ಸ್ಟ್ ಏನಿದ್ರು ಅವರೇ ಕೊಡ್ಬೇಕು. ಅಂತವ್ರು ಕೊಟ್ರೇನೆ ಅದು ತೂಕ. ಅಷ್ಟು ಚೆನ್ನಾಗಿ ಮಾತಾಡಿದ್ರು ಅವ್ರ ಕಡೆಯಿಂದ ಬಂತು ಅಂತ ಕರೆಕ್ಟ್ ಆಗಿರುತ್ತೆ. ಸರ್ ಈಗೆಲ್ಲ ಟ್ರೆಂಡು ಸೋಷಿಯಲ್ ಮೀಡಿಯಾದೇ ನಡೀತಾ ಇರುತ್ತೆ. ಆದ್ರೂ ಕೂಡ 35 ವರ್ಷದ ಹಿಂದೆ ಹೋಗಿ ಹೇಳ್ತಾರೆ. ಶಾಂತಿ ಕ್ರಾಂತಿ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಪ್ಯಾನ್ ಇಂಡಿಯಾ ಫಾದರ್ ಅಂತ ಹೇಳ್ತಾರೆ. ಶಾಂತಿ ಕ್ರಾಂತಿ ಮೂವಿ ಬಂದಾಗ ನೀವು ಹುಟ್ಟಿರೋದು ಇಲ್ಲ 91 90 ಅದಾದ್ಮೇಲೆ ನೀವು ಹುಟ್ಟಿರ್ಲಿಲ್ಲ ಆಗ. ಶಾಂತಿ ಕ್ರಾಂತಿ ಬಗ್ಗೆ ಈಗ ಮಾತಾಡ್ತಾರಲ್ಲ, ಅದ್ರ ಬಗ್ಗೆ ಎಷ್ಟು ಖುಷಿ ಆಗುತ್ತೆ. ಅದು ಅವ್ರು ಮಾಡಿರೋ ಸಾಹಸ ಸಾಧನೆ ಲೆಜೆಂಡ್ಸ್ ಒಂದೇ ಪದ ಲೆಜೆಂಡ್ಸ್ ಆಗಿದ್ಮೇಲೆ ಅದು ಮುಗೀತು. ಅವ್ರ ಸಿನಿಮಾಗಳೇ ಈ ತರ ಮಾತಾಡ. ಸೊ ಅದನ್ನ ನಾವು ಬಂದು ಆಸ್ ಅ ಫ್ಯಾನ್ ಆಗಿ ಅದು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇವತ್ತು ಜನ ಅದ್ರ ಬಗ್ಗೆ ಮಾತಾಡಿದ್ಮೇಲೆ ನಾವು ಬೇರೆ ಬೇರೆ ರೀತಿಯಲ್ಲಿ ನೋಡಿ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೂ ಕಾಣಿಸ್ತು ಸಿನಿಮಾ. ವೆರಿ ಹ್ಯಾಪಿ ಅಬೌಟ್ ಇಟ್, ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಒಂದ್ ಕಡೆ ಮುದೋಳ್ ಮೂವಿ ರಿಲೀಸ್ ಆಗ್ಲಿ ಅಂತ ಕಾಯ್ತಾ ಇದ್ರೆ, ಒಂದ್ ಕಡೆ ಅಪ್ಪನ್ ಮೂವಿ ರಿಲೀಸ್ ಆಗ್ಲಿ ಅಂತ ಕಾಯ್ತಾ ಇದಾರೆ. ಇನ್ನೂ ಖುಷಿ. ಇಮ್ಯಾಜಿನ್ ಮಾಡ್ಕೊಂಡ್ರೆ ಹೇಗಿರುತ್ತೆ ಥಿಯೇಟರ್ ಅಲ್ಲಿ ಇಬ್ರು ಫಿಲಂ ಒಟ್ಟಿಗೆ. ಚಾನ್ಸೇ ಇಲ್ಲವಾ, ನಾವು ಯಾಕೆ ಸುಮ್ಮನೆ ರಿಸ್ಕ್. ನಮ್ಗೆ ಖುಷಿ ಅವ್ರಿಗೆ, ಅವ್ರ ಪ್ರೌಢ ಅದು ವಿಚಾರ. ಬೇಡ ಬಟ್ ಒಟ್ಟಿಗೆ ರಿಲೀಸ್ ಮಾಡಿ ನಾನೇ ಆ ಸಿನಿಮಾ ನೋಡ್ತಿದ್ದೆ, ನಾನೇ ನನ್ನ ಸಿನಿಮಾ ನೋಡಲ್ಲ. ಸರಿ ಸರ್, ಆ ಸಿನಿಮಾ ರಿಲೀಸ್ ಆಗುವಂತ ಸಾಧ್ಯತೆ ಇಲ್ಲ, ಏನಾದ್ರು ಇದೆಯಾ? ಮಾಹಿತಿ ನಮ್ ಚಿಕ್ಕಪ್ಪ ಏನ್ ಕೊಟ್ರು ಅದೇ ಫೈನಲ್ ಮಾಹಿತಿ ಸದ್ಯಕ್ಕೆ. ನೆಕ್ಸ್ಟ್ ಏನಿದ್ರು ಅವರೇ ಕೊಡ್ಬೇಕು. ಅಂತವ್ರು ಕೊಟ್ರೇನೆ ಅದು ತೂಕ. ಅಷ್ಟು ಚೆನ್ನಾಗಿ ಮಾತಾಡಿದ್ರು ಅವ್ರ ಕಡೆಯಿಂದ ಬಂತು ಅಂತ ಕರೆಕ್ಟ್ ಆಗಿರುತ್ತೆ.